ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಜೂನ್ ಫಸ್ಟ್ ವೀಕಿಂದನೇ ನಾವು ಪ್ಲ್ಯಾನ್ ಮಾಡ್ತಾ ಇದ್ವಿ ಎಲ್ಲಾದರೂ ಟ್ರಿಪ್ಗೆ ಹೋಗೋಣ ಅಂತೇಳಿ. ಬಟ್ ಒಂದು 5 ಜನ ಫಿಕ್ಸ್ ಆಗಿದ್ವಿ ಸ್ಟಾರ್ಟಿಂಗಲ್ಲಿ. ಆಮೇಲೆ ಇನ್ನೊಂದು 4 ಜನ ಬಂದರು. ಇನ್ನೇನು ಟಿ ಟಿ ಬುಕ್ ಮಾಡಬೇಕಿತ್ತು. ಆ್ಯಕ್ಚುಲಿ ಟಿ ಟಿ ಬುಕ್ ಮಾಡೋ ಅಷ್ಟೊತ್ತಿಗೆ ಮತ್ತೆ ಒಂದಿಬ್ಬರು ಕೈ ಕೊಪ್ಪರು, ಅವರಿಬ್ಬರು ಹೋದ್ರು ಅಂತ ಇನ್ನೊಬ್ನು. ಸೊ ಅದೇ ಥರ ಆಗಿ ಒಂದು 5 ಜನ ಫೈನಲ್ ಆಗಿದ್ವಿ. ಆ 5 ಜನ ಫೈನಲ್ಲೂ ತಿರ್ಗಾ ಮತ್ತೆ ಇನ್ನೊಬ್ಬ ಕ್ಯಾನ್ಸಲ್ ಆಗ್ಬಿಟ್ಟ. ನಮ್ಮ ಬಸ್ಸನ್ನು ಕೈ ಕೊಟ್ಟಿದ್ದಕ್ಕೆ ಇವಾಗ 4 ಜನ, ನಾನು, ಮೃತ್ಯುಂಜಯ್, ಮತ್ತು ಆಕಾಶ್ ಮತ್ತು ಹರಿಬ್ರೋ. ಸೊ ಟೋಟಲಾಗಿ ಒಂದು 3 ಗಾಡಿ ಮತ್ತು 4 ಜನ ಹೋಗ್ತಿದ್ದೀವಿ. ಇವ್ರು ನನಗೆ ನನ್ನ ಬೈಕ್ ತೊಗೊಂಬರೋಕ್ಕೆ ಬಿಟ್ಟಿಲ್ಲ ಇಬ್ರು. ಇವ್ನು ನೋಡ್ರಿ ನಮ್ಮ ಅಕ್ಕ ಬ್ರೋ, ಲಡಾಖಿಂದ ಬರ್ತಿದ್ಯಾ, ಲಡಾಖಿಗೆ ಹೋಗ್ತಿದ್ಯಾ ಬ್ರೋ? ಒಂದು ನಿಮಿಷ ಅಲ್ಲ, ಲಡಾಖಿಂದ ಬರ್ತಿದ್ಯಾ, ಲಡಾಖಿಗೆ ಹೋಗ್ತಿದ್ಯಾ? ಆಕ್ಚುಲಿ ಬಂದಿದ್ದೀನಿ ಬ್ರೋ. ಎಲ್ಲಿಗೆ? ಈ ಲಡಾಖಿಂದ ಬಂದಿದ್ದೀನಿ. ನೋಡಿಲಿ ಒಂದು ಗಾಡಿಗೆ ಹೆಂಗೆಲ್ಲ ಕೊಟ್ಟವನಂತ. ಹಾಂ, ಲಡಾಖಿಂದ ಬಂದ ಇವಾಗ. ಹ್ಞೂ ಬ್ರೋ, ಗೆಸ್ಟ್ ಇಳಿದಿದ್ದೀನಿ, ಅದಕ್ಕೆ ನಿಮ್ಗೆ ಕರ್ಕೊಂಡು ಹೊಂಟಿದ್ದೀರಿ ವಾಪಸ್ ಮತ್ತೆ. ಆಯ್ತು, ಬರ್ರಿ. ಬೆಂಗಳೂರಿಂದ ಸೀದಾ ಮೈಸೂರಿಗೆ ಹೊರಟ್ವಿ. ಮೈಸೂರು ಪ್ಯಾಲೇಸ್ ಮುಂದೆ ನಮ್ಮದಾಗಲಿ ನಮ್ಮ ಗಾಡಿಗಳದಾಗಲಿ ಒಂದೆರಡು ಫೋಟೋ ತೊಗೊಂಡು ಅಲ್ಲಿಂದ ನನಗೆ ಗೊತ್ತಿಲ್ಲ ನಿಮಗೆ ಎಷ್ಟು ಕಾಣಿಸ್ತಿದೆ ಅಂತ. ಆ್ಯಕ್ಚುಲಿ ಇವಾಗ 5 ಗಂಟೆ ಆಯಿತು. ಇನ್ನೇನೊಂದು 20-25 ಕಿಲೋಮೀಟ್ರು. ಗುಂಡ್ಲುಪೇಟೆ 15 ಕಿಲೋಮೀಟ್ರ್ ಇದೆ. ಸೊ ಇನ್ನೊಂದು 15 ಕಿಲೋಮೀಟ್ರ್ ಹೋದರೆ ಗುಂಡ್ಲುಪೇಟೆ ಬಂದ್ಬಿಡುತ್ತೆ. 45 ಅಂತ ಹೈವೇಗೆ ಅದು 120 ಬರ್ದಿದ್ದು 45. ಇದು 45 ಮೈಲೇಜ್ ಕೊಡುತ್ತಾ? ಹಾಂ, ಇದು 30 ಕೊಡುತ್ತೆ. ನಾನು ಸ್ಪ್ಲೆಂಡರ್ನ 50 ಕೊಡ್ತೈತಿ. ಸಿಟಿಗೆ 45 ಕೊಡೋದು. ಹೌದಾ? ಹಾಂ, ಪರವಾಗಿಲ್ಲ. ನಾನು ಸ್ಪ್ಲೆಂಡರ್ ತೊಗೊಂಡಿದ್ದು ವೇಸ್ಟ್ ಆಗೈತೆ ನನಗೆ. ತಿಂಗ್ಳಿಗೆ ಕರೆಕ್ಟಾಗಿ 1000 ರೂಪಾಯಿ ಹಾಕಿಸ್ತೀನಿ. 1100 1200 ಅಷ್ಟೇ. ಕರೆಕ್ಟಾಗಿ ತಿಂಗಳ ಪೂರ್ತಿ ಆಫೀಸ್ ಹೋಗೋದು ಬರೋದು ಬರ್ತೀನಿ. ಹಾಂ, ಇಲ್ಲೇ ಐತಿ. ಹಾಂ, ಎಷ್ಟಿದೆ ಅಂತೇಳಿ? ಇಲ್ಲ ಹರಿ ಬ್ರೋಗ. ಹಾಂ, ಯಾರನ್ನ ಕೇಳಕ್ಕಿಲ್ಲ ಬ್ರೋ. ಸ್ಕೂಲ್ ಬಂತಲ್ಲ, ಆ ಸ್ಕೂಲಲ್ಲೇ ನಾವು ಹುಡುಗಿಯರು. ಅಲ್ಲ ಬ್ರೋ, ಎಷ್ಟಿದೆ? ಯಾಕೆ ಬ್ರೋ ಆಗೈತಾ ಖಾಲಿ? ಇನ್ನೂ 150 ಒಳಗೆ ಹೋಗೋದ. ಹಿಂದೆ ಬಿಟ್ವಿ ಬಂಡೀಪುರ ಸಫಾರಿ. ಸಫಾರಿಗೇನು ಬೇಡ ಅಲ್ಲ ಬ್ರೋ? ಸೊ ಇದೇ ನೋಡಿ ಸಫಾರಿ. ಬರ್ರಿ. ಮಾಡಿದ್ದೀನಿ ಬ್ರೋ. ಬಸ್ ಅಲ್ಲಿ ಮುಂದೆ ಇದು ಐತೆ ಬ್ರೋ. ಓ ಹಾವು ಬ್ರೋ, ಹಾವು. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಫ್ರೆಂಡ್ಸ್, ಇಲ್ಲಿಂದ ಬಂಡೀಪುರ ಫಾರೆಸ್ಟ್ ಸ್ಟಾರ್ಟ್ ಆಗುತ್ತೆ ಇವಾಗ. ಇವ್ರಿಗೆಲ್ಲರಿಗೂ ಸ್ವಲ್ಪ ನಾನೇ ಸೀನಿಯರ್ ಇವಾಗ. ಯಾಕಂದ್ರೆ 1-2-3 ತಿಂಗಳಿಂದ ನಾನು ಬಂದು ಹೋಗಿದ್ದೆ. ಆವಾಗ ಬೇಸಿಗೆ ಕಾಲ, ಇಷ್ಟೊಂದೆಲ್ಲ ಗ್ರೀನ್ರಿನೂ ಎಲ್ಲಿಲ್ಲ ಅವಾಗ. ಒಂಥರ ಎಲ್ಲ ಮಳೆ ಬೆಳೆ ಇಲ್ಲದೆ ಸತ್ತೋಗಿರ್ತಾವಲ್ಲ ಗಿಡಗಳು, ಹಂಗಿದ್ವು. ಇದು ಆಂಜನೇಯ ಸ್ವಾಮಿ ಟೆಂಪಲ್. ಲಾಸ್ಟ್ ಟೈಮ್ ಇಲ್ಲೇನಾ? ಓ, ಅಲ್ಲಿ ಮುಂದೆ ಅದು. ಬ್ರೋ ಮುಂದೆ ಅಲ್ಲಿ ಒಂದ್ ಗೇಟ್ ಐತ್ ಬ್ರೋ. ಅಲ್ಲಿ ಕ್ಯಾಮ್ರಾ ಅಲೋ ಮಾಡ್ತಾರಲ್ಲ ಗೊತ್ತಿಲ್ಲ. ಅಲ್ಲ ಬ್ರೋ, ಇಲ್ಲೇ ತೆಗೆದಿಟ್ಕೊಂಡು ಮುಂದೆ ಹಾಕೊಳ್ಳೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಹಾ, ಮುತ್ತೆ, ಅಲ್ಲಿ ಮಾನ್ಯ ಇದ್ರಲ್ಲ ಅವ್ರು ಕ್ಯಾಮ್ರಾ ಅಲೋ ಮಾಡ್ತಾರ ಅಂಬಲು, ಇಲ್ಲೇ ತೆಗೆದಿಟ್ಟು ವಾಪಸ್ ಹಾಕೊಳ್ಳೇನ? ಅಲ್ಲಿ ಗೇಟ್ ಇತ್ತಲ್ಲ, ಇಲ್ಲೂ ಡೌಟ್. ಬಾ ಇಲ್ಲೈತ್ ನೋಡು ಬ್ರೋ. ಎಲ್ಲ ಕ್ಯೂ ಅಲ್ಲಿ ಇದ ನೋಡು ಬ್ರೋ.
ಸೊ ನೋಡ್ರಿ, ನನ್ನ ಪ್ರಕಾರ ಗೇಟ್ ಓಪನ್ ಆಗೋಕ್ಕಿಂತ ಮುಂಚೆ ಇಲ್ಲಿ ಬರಬೇಕಾಗಿತ್ತು. ಸೊ ಬಂದ್ಬಿಟ್ಟಿದ್ದೀವಿ. ಇನ್ನೂ ಗೇಟ್ ಓಪನ್ ಆಗಿಲ್ಲ ಬ್ರೋ. ಏನ್ ಬ್ರೋ? ಚೆಕಿಂಗ್ ಅಂದ್ರೆ ಏನ್ ಮಾಡಲ್ಲ ಬ್ರೋ, ಗೇಟ್ ಎಷ್ಟೊತ್ತವರೆಗೂ ಓಪನ್ ಇರೋಲ್ಲ ಅಷ್ಟೇ. ಅಲ್ಲೋ ಕ್ಯಾಮ್ರಾ ತೆಗೆದಿಟ್ಕೊಳ್ಳ ಅನ್ಯ. ಬಟ್ ಏ ಬೇಡ, ಅಲ್ಲಿ ಹೋಗಕ್ಕಾಗಲ್ಲ ಬ್ರೋ. ಅಂದ್ರೆ ಸ್ಲೋ ಆಗಿ ಮೂವ್ ಆಗ್ತಾ ಇದೆ ಬ್ರೋ. ಅವ್ರು ಆ ಕಡೆ ಹೋಗ್ಬಿಟ್ರು. ಬ್ರೋ ಸುಮ್ಮನೆ ಒಂದು ಕ್ಯಾಮ್ರಾ ತೆಗೆದಿಟ್ಕೊಂಡ್ಬಿಡ್ತೀನಿ ಬ್ರೋ, ಯಾಕೆ ಸುಮ್ಮನೆ ಅಂತ. ಯಾಕೋ ನಂಗೆ ಬೇಡ ಅನ್ನಿಸ್ತೈತೆ. ಸುಮ್ಮನೆ ಯಾಕೆ ಬೇಡ 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 ಅನ್ನಿಸ್ದಾಗ ಅಷ್ಟೊಂದು ಮಾಡೋದು. ಅಯ್ಯೋ, ಇಷ್ಟೊತ್ತವರೆಗೂ ಕ್ಯಾಮ್ರಾನೇ ಆನ್ ಮಾಡಿರಲಿಲ್ಲ. ಒಂದು ನವಿಲು ನಮ್ಮ ಮುಂದೆನೇ ರೋಡಲ್ಲಿ ಕ್ರಾಸ್ ಆಗೋಯ್ತು. ನಾನು ವಿಡಿಯೋ ಆನ್ ಮಾಡಿದ್ದೀನಿ, ಕ್ಯಾಮ್ರಾ ಆನ್ ಮಾಡಿದ್ದೀನಿ ಅಂದ್ಕೊಂಡು ಮಾತಾಡ್ಕೊಂಡು ಬಂದೆ. ಅಲ್ಲಿ ಬ್ಲೂಟೂತ್ ಡಿಸ್ಕನೆಕ್ಟ್ ಆದ್ಮೇಲೆ ಗೊತ್ತಾಯ್ತು ಕ್ಯಾಮ್ರಾ ಆನ್ ಆಗಿಲ್ಲ ಅಂತ. ನೋಡ್ರಿ ಇವ್ರಿಬ್ರು ಹೆಂಗ ಹೋಗ್ತಾರೆ ಇವ್ರು ಇಲ್ಲೇ. ಬ್ರೋ ಅದು ಒಂದೇ ಇತ್ತಲ್ಲ ಆ ರೋಡ್ ಇಲ್ಲಿಗೆ ಬರುತ್ತೆ ಬ್ರೋ. ನಾವು ಲಾಸ್ಟ್ ಟೈಮ್ ಬಂದಾಗ ಎಷ್ಟೊಂದು ಇಲ್ಲಿ ಜಿಂಕೆಗಳೆಲ್ಲ ರೋಡಲ್ಲೇ ಇದ್ದವಪ್ಪ. ರೋಡ್ ಮೇಲೆ, ರೋಡ್ ಅಕ್ಕ ಪಕ್ಕನೇ ಇದ್ವು. ಈ ಸರಿ ಅಲ್ಲೊಂದು ಸ್ವಲ್ಪ ಒಂದು 2-3 ಜಿಂಕೆ ಕಾಣಿಸಿದ್ವು, ಇಲ್ಲೇನು ಕಾಣಿಸ್ತಾನೆ ಇಲ್ಲ ಇವಾಗ. ಇದೆಲ್ಲ ಬಂಡೀಪುರ ಫಾರೆಸ್ಟ್ ಎಂಟ್ರಿ ಆದ ತಕ್ಷಣನೇ ಇರೋದು. ಸೊ ನಾವೊಂದು ಎಂಟ್ರಿ ಆಗಿ ಒಂದು 1-2 ಕಿಲೋಮೀಟರ್ ಒಳಗಡೆ ಬಂದಿದ್ದೀವಿ ಅಷ್ಟೇ. ಅಲ್ಲಿ ಸ್ವಲ್ಪ ಕ್ಯಾಮ್ರಾ ಅಲೋ ಮಾಡ್ತಾರೋ ಇಲ್ವೋ ಅಂತ ಗೊತ್ತಿರಲಿಲ್ಲ ನನಗೆ. ಸೊ ಅಲ್ಲೈತೆ ನೋಡ್ರಿ ಜಿಂಕೆ, 1-2 ಇದಾವೆ. ಓ ಇಲ್ಲೇ ಐತೆ ನೋಡು ಬ್ರಾ. ಈ ಥರ ರೋಡಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಇವ್ರನ್ನೆಲ್ಲ ನೋಡಕ್. ನೋಡ್ರಿ ರೋಡಲ್ಲೇ ಇದೆ, ಸೇಮ್ ಈ ಥರನೇ ಇದ್ವು ಅವಾಗ. ಆದರೆ ಗುಂಪು ಇದ್ವು, ಇನ್ನೂ ಜಾಸ್ತಿ ಇದ್ವು. ಅಂದ್ರೆ ಜಿಂಕೆ ಸಂತತಿ ಜಾಸ್ತಿ ಬ್ರೋ, ಅವು ತುಂಬಾನೇ ಜಾಸ್ತಿ. ಇಲ್ಲಿ ಆನೆಗಳು ಇರ್ತಾವ ನೋಡು ಬ್ರೋ ಇಲ್ಲಿ. ಓ ಅನಾರ ಇಲ್ಲೇ ಇದ್ರೇನ್ರಿ? ನಿಮ್ಗೆ ಅಷ್ಟು ಫಾಸ್ಟ್ ಆಗಿ ಬರ್ತಾರ ಯಾರ್ರಿ? ಅಷ್ಟು ಫಾಸ್ಟ್ ಆಗಿ ಬರ್ತಾರ ಯಾರ್ರಿ? ನಾವ್ ಕ್ಯಾಮ್ರಾ ಎಲ್ಲ ತೆಗ್ದಿದ್ನಲ್ಲ, ಹಾಕೊಳಕ್ ಆಗ್ತಿರ್ಲಿಲ್ಲ. ಅಲ್ಲಿ ಹುಲಿ ಬೇನ ಐತಿ ಬಿಡ್ತಪ್ಪ. ನನ್ನ ಮೇಲೆ ಹಣೆ ಇಟ್ಟಳು. ಮೊಬೈಲ್ ಅಲ್ಲಿ ಏನ್ ಕೇಳಲ್ಲ, ಅಲ್ಲಿ ಹುಲಿ ಬೇನ ಐತಿ ಬಿಡ್ತು. ಹರಿ ಬ್ರೋ ಫುಲ್ ಏ ಬ್ರೋ ಇಲ್ಲಿ ಯಾಕೆ ನಿಂತಿರಿ ಅಂತ ಬೈತಾ ಇದ್ದ ಹರಿ ಬ್ರೋ. ಜಿಂಕೆ ನೋಡ್ಕೊಂಡ್ ಅಲ್ಲೇ ರೋಡ್ ಮೇಲೆ ಅದ ಜಿಂಕೆ ಎಲ್ಲ. ಅಲ್ಲಿ ಎಷ್ಟೊಂದು ಇದಾವ ನೋಡು ಬ್ರೋ. ಬರ್ರಿ, ನೀವ್ಯಾಕೆ ನಿಲ್ಸೇರಿ? ಹಾ ನೀವು ಬರ್ರಿ. ನೋಡು ಬ್ರೋ ಇಲ್ಲಿ. ನಾ ಹೇಳಿದ್ನಲ್ಲ ಬ್ರೋ, ಗಾಡಿ ಎಲ್ಲೂ ನಿಲ್ಸಂಗಿಲ್ಲ. ಇದೆಲ್ಲ ಫಾರೆಸ್ಟ್ ಅವ್ರದ್ದು, ಇದೆಲ್ಲ ಆಫೀಸ್. ಬ್ರೋ ನೀವು ಇದಕ್ಕೆ ಹೋಗ್ತಿದ್ರಲ್ಲ, ಅದು ಯಾವುದೋ ಅದೇ ಹೇಳಿದಲ್ಲ ಬ್ರೋ ಕೇರಳಗೆ, ಅದು ಇದೇ ರೋಡ್ ಹೋಗೋದ ಬಸ್? ವೈನಾಡ್ ಬೇರೆ ರೋಡಾ? ಈ ರೋಡ್ ಅಲ್ವಾ ಅದು? ಹಾಂ, ಕೇರಳ ಹೋಗೋದು ಇದೇ ರೋಡ್ ಬ್ರೋ. ಅಂದರೆ ಮುಂದೆ ಇದು ಫಸ್ಟ್ ತಮಿಳ್ನಾಡು ಹೋಗೋದು ಬ್ರೋ. ಮುದುಮಲೈ ಆದ ತಕ್ಷಣ ಮೋಸ್ಟ್ಲಿ ಕೇರಳ ಹೋಗ್ಬೋದು ಬ್ರೋ. ಬಟ್ ನೀ ಹೇಳೋದು ವಯನಾಡ್ಗೆ ಹೋಗೋದು ಅದು ಬೇರೆ ರೋಡಾ ಅಥವಾ ಇದ್ರ ಮೇಲಣ ಅಂತ?
ಓ ನಾಗರಹೊಳೆನಾ? ಮತ್ತು ಹಂಗೆ ಹೋಗ್ತಿದ್ವಲ್ಲ ಬ್ರಾ? ಹಂಗಾದ್ರೆ ಬರ್ಬೇಕಾದ್ರೆ ನಾಗರಹೊಳೆ ಕಡೆಯಿಂದ ಬಂದ್ಬಿಡೋಣ. ಹಾಂ ಹಾಂ ಏನ್ ಬ್ರಾ? ಬ್ರೋ ಅವ್ರು ಇಲ್ಲೇ ಕೆಲಸ ಮಾಡೋರು ಇರ್ತಾರೆ, ಅವ್ರಿಗೆಲ್ಲ ಅಭ್ಯಾಸ ಇರುತ್ತೆ ಬ್ರೋ. ಇಲ್ಲೂ ಇವನಿದ್ದ ವೀರಪ್ಪನ ಗೊತ್ತಲ್ಲ, ಅವನು ಅಲ್ಲೋ ಒಳಗಡೆ ಒಬ್ಬರನ್ನ ಯಾರನ್ನೋ ಕಿಡ್ನಾಪ್ ಮಾಡಿದ್ನಂತೆ. ಲಾಸ್ಟ್ ಟೈಮ್ ನಾವು ಇದಕ್ಕೆ ಹೋದಾಗ ತೋರಿಸ್ತಾ ಇದ್ರು ಆ ಪ್ಲೇಸ್ ಎಲ್ಲ, ಬಟ್ ಕ್ಯಾಮ್ರಾ ಅಲೋ ಮಾಡಿರಲಿಲ್ಲ. ಇವ್ರೇನು ಬ್ರೋ ಬರ್ತಾನೆ ಇಲ್ಲ? ಇರ್ಬೋದು, ರೋಡ್ ಮೇಲಿದೆ. ಇಲ್ಲ ಬ್ರೋ, ರೋಡ್ ಮೇಲಿಲ್ಲ, ಮೋಸ್ಟ್ಲಿ ಸೈಡಲ್ಲಿ ಐತೇನೋ, ಅಥವಾ ಅವರೇ ಏನಕ್ಕೋ ನಿಲ್ತಾರೆ. ಅಲ್ಲ ಬ್ರೋ, ಇವ್ರೇನು ಬರಲೇ ಇಲ್ಲ. ಇಲ್ಲೇ ಐತಲ್ಲ ಬ್ರೋ, ಕಾಣಿಸ್ತಾ? ಬಸ್ಸಿಂದ ಆಚೆನೆ ಬಂದ್ಬಿಟ್ಟವ್ರು ಅವರು. ಈಗ ನೋಡಿಬ್ರ ಜಿಂಕೆ ಅಷ್ಟೊಂದು ವಿಡಿಯೋ ಮಾಡಿಬ್ರು, ಒಂದು ಜೂಮ್ ಹಾಕಿ. ಇದೇನು ಫಾರೆಸ್ಟಾ ಏನು ಅನ್ನಿಸ್ಬಿಟ್ಟಿತ್ತು ನನಗೆ ಅವಾಗ ನೋಡಿದಾಗ. ಮತ್ತೆ ಅವಾಗ ಅಂದ್ಕೊಂಡೆ ನಾವು ಬಂದಿರೋದೇ ರಾಂಗ್ ಟೈಮು. ಆ್ಯಕ್ಚುಲಿ ಅವ್ರು ಹೇಳೋ ಪ್ರಕಾರ ಬೇಸಿಗೆ ಟೈಮ್ನಲ್ಲೇ ಸಫಾರಿಗೆ ಒಳ್ಳೆ ಟೈಮ್ ಅಂತೆ. ಏನಕ್ಕೆ ಅಂದರೆ ಅಲ್ಲಿ ನೀರಿನ ಹೊಂಡ ಇರ್ತಾವಲ್ಲ, ನೀರು ಕುಡಿಯೋಕ್ಕೆಲ್ಲ ಪ್ರಾಣಿಗಳು ಅಲ್ಲಿ ನೀರು ಎಲ್ಲಿರುತ್ತೋ ಅಲ್ಲಿ ಬರ್ತಾ ಇರ್ತಾವಂತೆ. ಸೊ ಅವರೆಲ್ಲ ಸಫಾರಿಗೆಲ್ಲ ಕರ್ಕೊಂಡು ಹೋಗೋದು ಆ ಕಡೆನೇ. ನಾವು ಬೇಸಿಗೆ ಟೈಮ್ನಲ್ಲಿ ಬಂದಿದ್ವಿ, ಮತ್ತು ಅವತ್ತೇನೇ ಸಫಾರಿನೂ ಸ್ಟಾರ್ಟ್ ಆಗಿತ್ತು. ಅದೇನೋ ಆನೆ ತುಳಿತನೋ ಏನೋ ಮತ್ತೊಂದು ಯಾವುದಕ್ಕೋ ರೈತರು ಇಲ್ಲಿ ಯಾರೋ ಸ್ಟ್ರೈಕ್ ಮಾಡಿದ್ದಕ್ಕೆ ಸ್ಟಾಪ್ ಮಾಡಿಬಿಟ್ಟಿದ್ರು ಇಷ್ಟು ದಿನ ಸಫಾರಿ. ನಾವು ಲಾಸ್ಟ್ ಟೈಮ್ ಬಂದಾಗ ಅವತ್ತೇ ಫಸ್ಟ್ ಡೇ, ನಮಗೇನು ಗೊತ್ತೇ ಇಲ್ಲ, ಸ್ಟಾಪ್ ಮಾಡಿದ್ದು ಗೊತ್ತಿಲ್ಲ, ಅದು ಏನಾಗಿದ್ದು ಗೊತ್ತಿಲ್ಲ, ಬರೋ ಥರ ಸುಮ್ಮನೆ ಬಂದುಬಿಟ್ಟಿದ್ವಿ. ಅವತ್ತು ಸಫಾರಿ ಬೇರೆ ಅದೇ ಫಸ್ಟ್ ಡೇ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಅವತ್ತು ಇಲ್ಲಿಂದ ಒಂದು ಅರ್ಧ ರೋಡ್ ಹಿಂಗೆ ಹೋಗೋದು, ವಾಪಸ್ ಮತ್ತೆ ಬರೋದು. ಮತ್ತೆ ಸೆಕೆಂಡ್ ಟೈಮ್ ಮುದುಮಲೈವರೆಗೂ ಹೋಗಿದ್ವಿ, ಮತ್ತೆ ವಾಪಸ್ ಬಂದ್ವಿ. ಬರೀ ಒಂದು 2-3 ಸರಿ ಇದೇ ರೋಡಲ್ಲಿ ಓಡಾಡಿದ್ದೀವಿ ನಾವು, ನಾನು ನಮ್ಮ ಮೃತ್ಯುಂಜಯ ಅವರು. ಇವಾಗ ಅವನು, ನಾನು, ಹರಿಬ್ರೋ ಮತ್ತು ಆಕಾಶ್ ಬಂದಿದ್ದೀವಿ. ಅವರಿಬ್ರು ಅಲ್ಲೇ ಎಲ್ಲೋ ನಿಂತ್ಕೊಂಡಿದ್ರು, ಬರ್ತಾನೆ ಇಲ್ಲ ಅವರು. ಇಲ್ಲಿ ಫೋನ್ ಮಾಡೋಣ ಅಂದರೆ ನೆಟ್ವರ್ಕ್ ಇಲ್ಲ. ಅದು ಇರಲಿಲ್ಲ ಬ್ರೋ ನಾವು ಲಾಸ್ಟ್ ಟೈಮ್ ಬಂದಾಗ.
ಅಲ್ಲಿ ಒಳಗಡೆ ರೋಡ್ ಕಾಣಿಸ್ತೈತಲ್ಲ ಬ್ರೋ, ಅವ್ರ ಸಫಾರಿಗೆ ಅಲ್ಲಿಂದನೇ ಕರ್ಕೊಂಡು ಹೋಗೋದು ಕರ್ಕೊಂಡು ಬರೋದು ಹಂಗೆ. ಹಾಂ, ಇಲ್ಲಿಂದ ಬಂದು ವಾಪಸ್ ಮತ್ತೆ ಹಿಂಗೆ ಕರ್ಕೊಂಡು ಹೋಗೋದು. ಬ್ರೋ ಏನು ಬ್ರೋ? ಇಲ್ಲ ಯಾಕೆ ಬ್ರೋ, ಅಲ್ಲಿ ಸೈಡಿಗೆ ಹುಲಿ ಗಿಲಿ ಇದ್ರೆ ಅಟ್ಯಾಕ್ ಮಾಡಿಬಿಡ್ತಾವೆ ಅಂತ. ಇಲ್ಲೆಲ್ಲ ನಿಲ್ಸಂಗಲ್ಲ ಅಂತ ಹೇಳ್ತಾರೆ, ಇವ್ರನ್ನ ಏನು ಬ್ರೋ ಎಲ್ಲರೂ ನಿಲ್ಲಿಸ್ತಾರಲ್ಲ. ಹಾಂ, ಮಸೀನ್ ಗುಡಿ ಬ್ರೋ, ಮಸೀನ್ ಗುಡಿ ನೆಕ್ಸ್ಟ್ ಬ್ರೋ, ನೆಕ್ಸ್ಟ್ ಮಸೀನ್ ಗುಡಿ 7 ಕಿಲೋಮೀಟ್ರ್. ಹಾಂ, ಏನು ಫೋಟೋ ಹೊಡ್ಕೊತಾನಂತ. ಅಲ್ಲೇನು ಬ್ರೋ ಎಲ್ಲರೂ ನಿಂತವ್ರಲ್ಲ ಬ್ರೋ. ಜಿಂಕ ಇಲ್ಲ ಬ್ರೋ, ಚಿರತೆ ಎಲ್ಲಿ ಬ್ರೋ? ಬ್ರೋ ಚಿರತೆ ಇದ್ದಿದ್ರೆ ನಾವು ನೀ ಏನು ಬ್ರೋ ಚಿರತೆ ಐತೆ ಅಂತ ಹಿಂಗೆ ಹೇಳ್ತಿದ್ದ ಬ್ರೋ. ಚಿರತೆಯಲ್ಲಿ ಗಿಡದಲ್ಲಿ ಇರ್ತಾವ ಬ್ರೋ. ಇವಕ್ಕೆ ನೆನ್ಕೊಂಡಿರೋದು ಅವ್ರು. ಇವೇನು ಬ್ರೋ, ಜಿಂಕೆಗಳೇ ನಾಯಿಗಳೇ? ಬರೀ ಇಂಥದೆಯಾ? ಹಾಂ ಹಾಂ ಬ್ರೋ, ಅವರು 2,000 ರೂಪಾಯಿಗೆ ನಿಮ್ಗೆ ತೋರ್ಸೋದನ್ನ ನಾನು ಫ್ರೀಯಾಗೆ ತೋರಿಸ್ಕೊಂಡು ಹೋಗ್ತಿದ್ದೀನಿ ಬ್ರೋ ಹೋಗ್ಬೇಕಾದ್ರೆ. ನೀವು ನೋಡಿ, ಏಯ್ ತಮ್ಮ ಹೆಲ್ಮೆಟ್ ಹಾಕೊಳ್ಳು, ಹೆಲ್ಮೆಟ್ ಹೆಲ್ಮೆಟ್. ಅಲ್ಲಿ ಮುಂದೆ ಪೊಲೀಸವ್ರು ಯಾರಾದರೂ ಇದ್ರೆ ಬ್ರ ಹಿಂದೆ ಮುಟ್ಟು ಬರೋದೇ ಇಲ್ಲ ನೋಡು ಬ್ರ. ಅದಕ್ಕೆ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾವ ಅವನು. ಹಾಂ, ನವಿಲ್ ಬ್ರ.